ಜೈ ಹೋ ಗರುಡ ದೇವ, ಜೈ ಹೋ. ಕರ್ಮಾನುಸಾರವಾಗಿ ಬಂದಂತ ಕಷ್ಟವನ್ನ ಯಾರಾದ್ರೂ ಅನುಭವಿಸಲೇಬೇಕು. ಈಗ ಅರವಿಂದ ಹೋದ್ ಜನ್ಮದಲ್ಲಿ ಮಾಡಿರುವಂತ ಪಾಪದ ಕರ್ಮನ ಅನುಭವಿಸ್ತಿದ್ದಾಳೆ. ಆ ಕರ್ಮ ಕಳೆದು ಆರೋಗ್ಯವಂತಳಾಗ್ಬೇಕು ಅಂದ್ರೆ ನಾಗಮಣಿ ತಂದು ಅರವಿಂದಾಳಿಗೆ ಸ್ಪರ್ಶಿಸಬೇಕು. ಅದು ಕೂಡ 7 ದಿನಗಳಲ್ಲಿ ಆಗ್ಬೇಕು. ತಡವಾದ್ರೆ ಮಣಿ ತಂದ್ರೂ ಪ್ರಯೋಜನವಿರಲ್ಲ. ಕೂಡ್ಲೇ ಹೋಗಿ ನಾಗಮಣಿ ತಂದು ನಿನ್ ತಾಯಿ ಪ್ರಾಣ ಉಳಿಸು. ಅಪ್ಪ, ನಾಗಮಣಿನ ನಾಗಮಣಿ ನಾಗಮಣಿ ನಾಗಮಂಡಲದಲ್ಲಿದೆ. ಅಲ್ಲಿ ಗರುಡ ವಂಶಸ್ಥರಿಗೆ ಪ್ರವೇಶ ಇಲ್ಲ. ಅಂದ್ರೆ ಅದಕ್ಕೆ ಕಾಪಾಡೋಕೆ ಬೇರೆ ದಾರಿನೇ ಇಲ್ಲ. ಇಲ್ಲ, ನನ್ನ ಅಮ್ಮನಿಗೇನು ಆಗಲ್ಲ. ನನ್ನ ಅಮ್ಮನ ಪ್ರಾಣಕ್ಕೋಸ್ಕರ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಯಾರನ್ನ ಬೇಕಾದ್ರೂ ಎದುರಿಸ್ತೀನಿ. ಅಗತ್ಯ ಬಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ತಾಯಿನ ನಾನು ಕಾಪಾಡ್ತೀನಿ, ನನ್ನ ತಾಯಿನ ನಾನು ಕಾಪಾಡ್ತೀನಿ. ಅನಿರುದ್ಧ್, ಇಲ್ಲಕ್ಕೆ ಯಾಕೆ ಬಂದೆ ಪುಣ್ಯ? ನಿಜನ ಗುರ್ತು ಮಾಡಿಸೋದಕ್ಕೆ. ಯಾರ್ಗೆ? ನಾನ್ ತುಂಬಾ ಶಕ್ತಿವಂತೆ ಅಂತ, ಭಕ್ತರ ಪಾಲಿಗೆ ದೊಡ್ಡ ದೇವ್ರು ಅಂತ ಭಾವಿಸ್ತಿರೋ ನಾಗಮ್ಮಂಗೆ. ಆ ನಾಗಮ್ಮ ಏನ್ ಮಾಡಿದ್ಲು? ಎಲ್ಲ ಎಲ್ಲ ನಾಗಮ್ಮನೆ ಮಾಡಿದ್ದು. ಅವತ್ತು ನಮ್ಮಮ್ಮ ಸತ್ತು ಹೋಗಿದ್ದ ದಿನದಿಂದ ಮಹಾದೇವಿ, ಇವತ್ತಿನ ದಿನ ನಾನು ಕಳ್ಳಿ ತರ ಓಡ್ ಬರೋವರೆಗೂ ಎಲ್ಲ ಎಲ್ಲ ಈ ನಾಗಮ್ಮನೆ ಮಾಡಿದ್ದು. ಈ ತಾಯಿನ ನಂಬಿದ್ದಕ್ಕೆ ಅವತ್ತು ನಮ್ಮಮ್ಮಂಗೆ ಅನ್ಯಾಯ ಮಾಡಿದ್ಲು. ಇವತ್ತು ನನಗೂ ಕೂಡ ಅನ್ಯಾಯ ಮಾಡ್ತಿದ್ದಾಳೆ. ಯಾಕೆ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನಿನ್ಗೂ ನಿಮ್ಮ ಅಮ್ಮಂಗೂ ಜೊತೆ ಆಗಿದ್ರು ಅಂತಿದ್ದೆ. ಆ ನಾಗಮ್ಮ ಇರೋವರೆಗೂ ಯಾವತ್ಗೂ ನಾನು ಅನಾಥೆ ಅಲ್ಲ ಅಂತಿದ್ದೆ. ಅಂದಿದ್ದೆ, ಈ ತಾಯಿ ಮೇಲಿರೋ ಹುಚ್ಚು ಪ್ರೀತಿಯಿಂದ ಅಂದಿದ್ದೆ, ಮೂಢನಂಬಿಕೆಯಿಂದ ತುಂಬಾ ಅಂದಿದ್ದೆ. ಆದ್ರೆ ಅದೆಷ್ಟು ದೊಡ್ಡ ತಪ್ಪು ಅಂತ ಇವಾಗ ಅರ್ಥ ಆಗ್ತಿದೆ. ಏನು? ನಾಗಮ್ಮನ್ ನಂಬೋದು ತಪ್ಪಾ? ಹೌದು, ತಪ್ಪೆ. ಈ ತಾಯಿನ ನಂಬದೇ ಇದ್ದಿದ್ರೆ ನಮ್ಮಮ್ಮ ಜೀವಂತವಾಗಿರ್ತಿದ್ರು. ಈ ತಾಯಿಗೆ ಭಕ್ತಿ ಆಗಿಲ್ದೇ ಇದ್ದಿದ್ರೆ ನಮ್ಮಮ್ಮ ಅವ್ರ ಅಸ್ತಿನಾದ್ರೂ ಉಳಿಸ್ಕೋಬೋದಿತ್ತು. ಆದ್ರೆ ಏನ್ ನಡೀತು? ಅಮ್ಮ ನಾಗಮ್ಮ ಈ ದುಷ್ಟರಿಂದ ಕಾಪಾಡಮ್ಮ ಅಂತ ಅಷ್ಟು ಬೇಡ್ಕೊಂಡ್ರು ಕೂಡ ಕಾಪಾಡ್ಲಿಲ್ಲ, ಬದುಕ್ಸ್ಲೂ ಇಲ್ಲ. ಇವತ್ತು ನನ್ನ ಹೆತ್ತ ತಾಯಿ ಅಸ್ತಿನ ನನ್ನ ಕಣ್ಮುಂದೆನೆ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ರೆ ನನ್ ಗುಂಡ್ಗೆ ಒಡೆದು ಹೋಯ್ತು ಮಾಲ. ಅಮ್ಮ ದೂರ ಆದಾಗ ನನಗ್ ಸ್ವಲ್ಪ ಬೇಜಾರಾಯ್ತು. ಆದ್ರೆ ಅಮ್ಮನ ಅಸ್ತಿನೂ ಕಾಪಾಡ್ಕೊಳಕ್ ಆಗದೆ ಇದ್ದಾಗ ನನ್ ಕತ್ತನ್ನ ಕುಯ್ಕೊಂಡಾಗ ಅನ್ಸ್ಬಿಡ್ತು ಮಾಲ. ನಾಗನಿಧಿನ ಸ್ವಾರ್ಥದಿಂದ ಪಡ್ಕೋಬೇಕು ಅನ್ನೋ ಸ್ವಾರ್ಥಿಗಳ ಕೈಯಿಂದಾನೆ ನನ್ನನ್ನ ಬಂಧಿಸ್ಬಿಟ್ಲು. ನನ್ನ ಅನಾಥೆ ಮಾಡ್ಬಿಟ್ಲು, ಒಂಟಿ ಮಾಡ್ಬಿಟ್ಲು. ಪುಣ್ಯ. ಹೌದು ಮಾಲ, ನಾಗಮ್ಮ ತನ್ನ ಭಕ್ತನ ಕಾಪಾಡಿಲ್ಲ. ಅಪಾಯದಲ್ಲಿರೋ ಭಕ್ತಿಗೆ ರಕ್ಷಣೆ ಕೊಡ್ಲಿಲ್ಲ. ಇಂಥ ಅಪವಾದ ನಾಗಮ್ಮನ ಮೇಲೆ ಬರಬಾರ್ದು ಅಂತಂದ್ರೆ ನಾನು ಶತ್ರುಗಳ ಕೈಯಲ್ಲಿ ಸಾಯ್ಬಾರ್ದು.
ಅದಕ್ಕೆ ನನ್ನ ಪ್ರಾಣನ ನಿನ್ನ ಹತ್ರನೇ ಬಿಟ್ಬಿಡ್ತೀನಿ. ನನ್ನ ಪ್ರಾಣ ತಗೋ. ಅಯ್ಯೋ ಪುಣ್ಯ, ನನ್ ಮಾತ್ ಕೇಳು ಪುಣ್ಯ. ತಗೊಂಡ್ಬಿಡು ಪುಣ್ಯ, ಪ್ರಾಣ ನಿಂದೆ. ತಗೊಂಡ್ಬಿಡು. ನನ್ನ ರಕ್ಷಿಸಿದೆ, ನನ್ನ ಕಾಪಾಡ್ದೆ. ಇವಾಗ್ಲೇ ನನ್ನ ಪ್ರಾಣ ತಗೊಂಡ್ಬಿಡು. ನನ್ ಮಾತ್ ಕೇಳು ಪುಣ್ಯ. ಬರಲ್ವಾ? ಈ ಭಕ್ತಿಯನ್ ಕಾಪಾಡಲ್ವಾ? ಪುಣ್ಯ, ನಾನು ಹೇಳೋದ್ನ ಕೇಳು. ನನಗೋಸ್ಕರ ನೀನ್ ಬರಲ್ಲ ಅಲ್ವಾ? ತಗೋ, ನನ್ನ ಪ್ರಾಣ ತಗೋ. ಪುಣ್ಯ, ನನ್ನ ಪ್ರಾಣ ತಗೋ. ಪುಣ್ಯ, ಅಮ್ಮ, ನಾಗಮ್ಮ ತಾಯಿ, ಬಂದ್ಯಾಮ್ಮ? ಸಾಯೋಕ್ಕೂ ಮುಂಚೆ ಒಂದು ಸಲ ಈ ಪುಣ್ಯನ ನೋಡ್ಬೇಕು ಅಂತ ಬಂದ್ಯಾ? ಹುಟ್ಟು ಸಾವು ಅನ್ನೋದು ದೈವಾಧೀನ. ನಮ್ಮಿಬ್ಬರ ಬಂಧ ಜನ್ಮ ಜನ್ಮದ ಅನುಬಂಧ. ನೀನು ಒಂದು ಕಾರಣಕ್ಕೆ ಹುಟ್ಟಿದೀಯಾ. ನೀನು ನಿನಗೋಸ್ಕರ ಹುಟ್ಟಿಲ್ಲ. ದೈವಾಜ್ಞೆಯನ್ನ ಪಾಲಿಸೋದಕ್ಕೆ, ಗರುಡ ಜಾತಿ ಮೇಲೆ ಯುದ್ಧ ಪ್ರಕಟಿಸೋದಕ್ಕೆ ಹುಟ್ಟಿದೀಯಾ. ಏನಮ್ಮ? ನಾನು ಒಂದು ಕಾರಣಕ್ಕೋಸ್ಕರ ಹುಟ್ಟಿದ್ದೀನ? ದೈವಾಜ್ಞೆನ ಪಾಲಿಸೋದಕ್ಕೆ ಅಂತ ಹುಟ್ಟಿದ್ದೀನ? ಹೌದು, ಪಾತಾಳದಲ್ಲಿ ನಾಗಬಂಧನದಲ್ಲಿರೋ ನಾಗಗಳ ರಕ್ಷಣೆಯಲ್ಲಿರೋ ನಾಗನಿಧಿಯನ್ನ ರಕ್ಷಿಸೋದಕ್ಕೆ ನೀನು ಹುಟ್ಟಿದೀಯಾ. ನನ್ನನ್ನು ನಾನೇ ರಕ್ಷಿಸ್ಕೊಳ್ಳೋಕ್ಕಾಗದೆ ಒಳ್ಳೆ ಹೇಡಿ ಥರ ಓಡ್ ಬಂದ್ಬಿಟ್ಟಿದ್ದೀನಿ. ನಾನು ನಾಗನಿಧಿನ ರಕ್ಷಿಸ್ತೀನ? ನೀನು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ಅದು ದೈವ ನಿರ್ಣಯ. ನಾಗನಿಧಿಯನ್ನ ಸಾಧಿಸೋಕ್ಕೋಸ್ಕರ ಶತ್ರುಗಳು ಮಾಡ್ತಿರೋ ಮಾರಣ ಹೋಮ, ವಶೀಕರಣ ತಂತ್ರಗಳನ್ನ ಭೇದಿಸಿ ನಾಗನಿಧಿಯನ್ನ ರಕ್ಷಿಸ್ಬೇಕು ಅಂದ್ರೆ, ಸತ್ತಿರೋಂಥ ಮಹಾದೇವಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀನು ತಕ್ಷಣ ಶಿವಗಿರಿ ಪ್ರದಕ್ಷಿಣೆಯನ್ನ ಶುರು ಮಾಡ್ಬೇಕು. ಶಿವಗಿರಿ ಪ್ರದಕ್ಷಿಣೆನಾ? ಹೌದು. ಸಾಮಾನ್ಯರಿಗೆ ಸಾಧ್ಯವಾಗದೇ ಇರೋ, ಅಸಾಧ್ಯವಾಗಿರೋ ಶಿವಗಿರಿ ಪ್ರದಕ್ಷಿಣೆಯನ್ನ ಪೂರ್ತಿ ಮಾಡಿದ್ರೆ ಶತ್ರುಗಳು ಮಾಡ್ತಿರೋ ಎಲ್ಲ ಪ್ರಯತ್ನ ನಾಶ ಆಗತ್ತೆ. ಹಾಗೆ ಆಗ್ಲಿ ಅಮ್ಮ. ನನ್ನ ತಾಯಿ ಸಾವಿಗೆ ಕಾರಣ ಆಗಿರೋ ಪ್ರತಿಯೊಬ್ಬರಿಗೂ ಸರಿಯಾದ ಪಾಠ ಕಲಿಸ್ತೀನಿ. ತಥಾಸ್ತು. ಶಿವಗಿರಿ ಪ್ರದಕ್ಷಿಣೆಯನ್ನ ಮಾಡುವಾಗ ಎಷ್ಟೇ ಅವಾಂತರಗಳು ಎದುರಾದ್ರೂ ಹಿಂದೆ ತಿರುಗಿ ನೋಡಬಾರ್ದು. ಒಂದು ವೇಳೆ ನೋಡಿದ್ದೇ ಆದ್ರೆ ಪೂಜೆ ವಿಫಲ ಆಗತ್ತೆ, ನಾಗನಿಧಿ ಶತ್ರುಗಳ ಕೈಗೆ ಸಿಗತ್ತೆ. ಇಲ್ಲ ಅಮ್ಮ, ಅಜ್ಞಾನದಿಂದ ಕುರುಡಿಯಾಗಿ ಈ ನಾಗಮ್ಮಂಗೆ ಅವಮಾನ ಮಾಡ್ದಂತ ಈ ಮೂರ್ಖಳ ಕಣ್ಣನ್ನ ತೆಗೆಯೋ ಹಾಗೆ ಮಾಡ್ದೆ. ಅರ್ಥ ಪರಮಾರ್ಥ ಅಂದ್ರೆ ಏನು ಅಂತ ಅರ್ಥ ಆಯ್ತು. ನನ್ನ ಪ್ರಾಣನೇ ಹೋದ್ರು ಶಿವಗಿರಿ ಪ್ರದಕ್ಷಿಣೆನ ಪೂರ್ತಿ ಮಾಡ್ತೀನಿ. ನಾಗನಿಧಿನ ಕಾಪಾಡ್ಕೋತೀನಿ.
ಕಾಪಾಡ್ತೀನಿ. ಓಂ ಭೈರವಾಯ ನಮಃ. ಓಂ ಕಾಲಭೈರವಾಯ ನಮಃ. ಓಂ ಭೈರವಾಯ ನಮಃ. ಬೇತಾಳ, ಅನುಗ್ರಹಿಸು. ಈ ಅಸ್ತಿಗೆ ಮಹಾಬೇತಾಳನ ಶಕ್ತಿಯನ್ನು ಕೊಡು. ನಾಗಗಳನ್ನ, ನಾಗಭಕ್ತರನ್ನ ವಶ ಮಾಡಿಕೊಳ್ಳೋ ಅಂತ ಮಹಾಮಂತ್ರದಂಡವಾಗಿ ಇದನ್ನ ನನಗೆ ರೂಪಿಸಿಕೊಡು ಬೇತಾಳ. ನಾಗನಿದಿನ ನನ್ನ ವಶಕ್ಕೆ ಕೊಡು ಬೇತಾಳ. ಈ ಮಹಾದೇವಿಯ ಮೂಳೆ ಮಂತ್ರದಂಡವಾಗಿ ನಾಗಜಾತಿನ ವಶ ಮಾಡ್ಕೊಳತ್ತಾ? ಹೌದು ಭೂತಕ್ಕೆ. ಈ ಭೂತಪತಿ ಹೋಮನ ಪೂರ್ತಿಗೊಳಿಸಿ ನನ್ನ ರಕ್ತದಿಂದ ಇದಕ್ಕೆ ಅಭಿಷೇಕ ಮಾಡಿದ್ರೆ ಭೂತ ಪ್ರೇತ ಪಿಶಾಚಿ ಶಕ್ತಿಗಳೆಲ್ಲವೂ ನನ್ನ ವಶವಾಗುತ್ತೆ. ಈ ಆಸ್ತಿ ಭೂತ ಶಕ್ತಿನ ಪಡೆಯುತ್ತೆ. ಆಮೇಲಿದು ಮಾನವ ಆಸ್ತಿ ಅಲ್ಲ, ಮಹಾಮಂತ್ರದಂಡ. ಆಮೇಲೆ ಇದನ್ನ ಉಪಯೋಗಿಸಿದ್ರೆ ಆ ನಾಗಮ್ಮನೇ ಅಲ್ಲ, ಕೊನೆಗ ಆದಿಶೇಷನೂ ಕೂಡ ನನ್ನ ವಶ ಆಗ್ತಾನೆ. ಹಾಗಾದ್ರೆ ಪುಣ್ಯನ ವಶ ಮಾಡ್ಕೊಂಡು ಆ ನಾಗನಿಧಿನ ಸಾಧಿಸ್ತೀವಿ ಅಂತಾಯ್ತು. ಹೌದು, ತಾಯಿಯ ಮೂಲಕ ಮಗಳನ್ನ ವಶ ಮಾಡ್ಕೋತೀನಿ. ನಾಗನಿದಿನ ನಾನು ಸಾಧಿಸ್ಕೊಳ್ತೀನಿ. ಅಸಾಧ್ಯ ಪಶುಪತಿ. ನಿನ್ನ ಆಸೆಯೆಲ್ಲ ನೀರು ಪಾಲಾಗಿ ನಿನ್ನ ಕೋರಿಕೆ ಕನಸಾಗೆ ಉಳಿಯುತ್ತೆ. ನೀನ್ ಮಾಡ್ತಿರೋ ಮಂತ್ರ, ತಂತ್ರ, ಹೋಮ ಎಲ್ಲ ವಿಫಲವಾಗುತ್ತೆ. ಪಿಶಾಚಿ! ನಿನ್ನನ್ನ ಸೃಷ್ಟಿ ಮಾಡಿದ್ದು ಮುಂದೆ ನಡೀತಿರೋದನ್ನ ನನಗೆ ತಿಳಿಸ್ಲಿ ಅಂತ. ಅದನ್ ಬಿಟ್ರೆ ಈ ಪಶುಪತಿನ ಭಯಪಡಿಸೋಕಲ್ಲ. ಭಯಪಡಿಸ್ಲಿಕ್ಕೆ ಹೇಳ್ತಿಲ್ಲ ಪಶುಪತಿ. ಪುಣ್ಯ ಮಾಡ್ತಿರೋ ಪೂಜೆನ ತಡಿಲಿಲ್ಲ ಅಂದ್ರೆ ನೋವು ಪಡ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ. ಏನಾ ಪೂಜೆ? ಶಿವಗಿರಿ ಪ್ರದಕ್ಷಿಣೆ. ಶಿವಾನುಗ್ರಹಕ್ಕಾಗಿ ಮಾಡ್ತಿದ್ದಾರೆ. ಆ ಶಿವನನ್ನು ತನ್ನ ಭಕ್ತಿಯಿಂದ ಮೆಚ್ಚಿಸಿ ಈ ಲೋಕಕ್ಕೆ ಬರಮಾಡಿಸಿ ನಿನ್ನ ಪ್ರಯತ್ನಗಳೆಲ್ಲ ವಿಫಲವಾಗ್ಲಿ ಅಂತ ಶಿವಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾಳೆ. ಅದೇನಾದ್ರೂ ನಡೆದ್ರೆ, ನಾಗಭೂಷಣನ ಅನುಗ್ರಹ ಸಿಕ್ಕಿದ್ರೆ ನೀನು ಮಾಡ್ತಾ ಇರೋ ಭೂತಗಳ ಹೋಮದ ಸಿದ್ಧಿ ನಿನಗೆ ಸಿಗೋದಿಲ್ಲ. ನೀವು ಮಹಾದೇವಿ ಅಸ್ಥಿಯಿಂದ ಮಾಡಿರೋಂತ ಈ ಅಸ್ತ್ರ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಪುಣ್ಯ ನಿಮ್ಮ ವಶವಾಗಲ್ಲ, ನಾಗನಿಧಿ ನಿಮಗೆ ಸಿಗೋಲ್ಲ. ಆ ಪರಮೇಶ್ವರ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಈ ಪಶುಪತಿಯ ಆಜ್ಞೆ ಮಾಡ್ಬೇಕಲ್ವಾ? ಅಂದ್ರೆ ನೀನು ಅವಳು ಮಾಡ್ತಿರೋ ವೃತ್ತನ ತಡಿತೀಯಾ? ತಡಿಯಲ್ಲ. ಮತ್ತೆ ಆ ಪುಣ್ಯನ ಯಾರು ತಡೀತಾರೆ? ಬೇತಾಳ ತಡೀತಾನೆ. ಮಹಾಬೇತಾಳ ಪ್ರಸನ್ನ. ಶಿಷ್ಯ, ಏನ್ ನಿನ್ ಕೋರಿಕೆ ಶಿಷ್ಯ? ಶಿವಗಿರಿ ಪ್ರದಕ್ಷಿಣೆ ಪೂರ್ತಿ ಮಾಡ್ತಿರುವಂತಹ ಪುಣ್ಯಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಟ್ಟು ನಿನ್ನ ಮಾಯೆಯ ಉಪಾಯದಿಂದ ಆ ಪುಣ್ಯ ತಿರುಗಿ ನೋಡುವಂತೆ ಮಾಡು ಸಾಕು. ಮಿಕ್ಕಿರೋ ಕೆಲ್ಸನ ನಾನ್ ಪೂರ್ತಿ ಮಾಡ್ತೀನಿ. ಹಾಗೆ ಆಗ್ಲಿ ಶಿಷ್ಯ. ಶಿವಗಿರಿ ಪ್ರದಕ್ಷಿಣೆ ಮಾಡೋರು ಹಿಂದೆ ತಿರುಗಿ ನೋಡಬಾರ್ದು ಅಂತ ನಿನಗೆ ಮೊದಲೇ ಗೊತ್ತಾ ಪಶುಪತಿ? ಅಕ್ಷರ ಲಕ್ಷ ಜಪಿಸಿ ಬೀಜಾಕ್ಷರಗಳಿಂದ ಕ್ಷುದ್ರ ದೇವತೆಗಳನ್ನ ಸಾಧಿಸಿ ಮಹಾ ಕ್ಷುದ್ರ ಶಕ್ತಿಗಳನ್ನ ಸಂಪಾದನೆ ಮಾಡ್ಕೊಂಡಿರೋ ಈ ಪಶುಪತಿ ಆಜ್ಞಾಪಿಸಿದ್ರೆ ಸಾಕು, ಎಲ್ಲ ಕಾರ್ಯವನ್ನು ಬಿಟ್ಟು
ಏನ್ ನಡೀತಿದ್ಯೋ ಏನ್ ನಡೆಯುತ್ತೋ ಅಂತ ನನಗ್ ಬಂದ್ ತಿಳಿಸ್ತಾರೆ. ಅವ್ರ ಕಾರ್ಯ ನನ್ ಮುಷ್ಟಿಲಿರುತ್ತೆ. ಪುಣ್ಯ ವಿಷಯದ ಬೇತಾಳ ನೋಡ್ಕೋತಾನೆ. ಈ ಭೂತಪತಿ ಹೋಮನ ನಾನ್ ಪೂರ್ತಿ ಮಾಡ್ತೀನಿ. ನನ್ ಬಿಟ್ರೆ ಬೇರೆ ಯಾವ ಮಗನು ಯಾವ ಗಂಡ್ಸು ನಾಗನಿಧಿ ತೆಗಿಯಕ್ಕಾಗಲ್ಲ. ಅಮ್ಮ ಅಮ್ಮ ಹೇಳಮ್ಮ. ಅಮ್ಮ ಅಮ್ಮ ನಿನಗೇನು ಆಗಲ್ಲಮ್ಮ. ನನ್ನ ಪ್ರಾಣನ್ ಕೊಟ್ಟಾದ್ರೂ ನಿನ್ನ ಬದುಕಿಸ್ತೀನಮ್ಮ. ಅಮ್ಮ ನಿಂಗೇನು ಆಗಕ್ ಬಿಡಲ್ಲಮ್ಮ. ನಾಗಮಣಿ ತಂದು ಅರವಿಂದಾಳಿಗೆ ಸ್ಪರ್ಶಿಸಬೇಕು. ಅಮ್ಮ ಚೌಡಮ್ಮ ತಾಯಿ, ನನ್ನಮ್ಮ ಸಾವು ಬದುಕಿನ ಮಧ್ಯೆ ಇದ್ದಾಳೆ. ಆ ನಾಗಮಣಿ ತಗೊಳ್ಳೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಅಮ್ಮನ್ನ ಬದುಕಿಸೋಕ್ಕೋಸ್ಕರ ನನಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ನಾಗಮಣಿನ ತಗೋತಾ ಇದ್ದೀನಿ. ನನ್ನ ಅಮ್ಮನ್ನ ಕಾಪಾಡು ತಾಯಿ. ನಾನು ಹೇಗಿಲ್ಬಿದ್ದೆ? ಅಷ್ಟಕ್ಕೂ ನನ್ನ ಯಾರು ತಳ್ಳಿರೋದು? ಅಮ್ಮನ ಬದುಕಿಸ್ಬೇಕು, ನನ್ನ ಅಮ್ಮನ ಬದುಕಿಸ್ಬೇಕು. ನಾಗಮಣಿ ಬೇಕು. ನಿಲ್ಲು. ಎಷ್ಟೋ ಧೈರ್ಯ ನಿನ್ಗೆ? ಹಾಡ ಹಗಲೇ ಬಂದು ನಾಗಮಣಿನ ಕದಿಯೋಕ್ ನೋಡ್ತಿದ್ಯಾ? ಏನ್ ನೋಡ್ತಿದ್ದೀರಾ? ಮೊದ್ಲು ಅವನ್ ಕಟ್ಟ ಹಾಕಿ. ಇರಿ ಅಮ್ಮ, 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 ನೀರು, ನೀರು, ಅಮ್ಮ, 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 ನಿಂಗೇನು ಆಗಲ್ಲಮ್ಮ. ಅಮ್ಮ, ನೀನು ನಾನು ಕಾಪಾಡ್ಕೋತೀನಮ್ಮ. ನಿಂಗೇನು ಆಗಲ್ಲಮ್ಮ. ಅಮ್ಮ, 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 ಅಣ್ಣ, 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 ನನ್ನ ಅಮ್ಮ, ಅಣ್ಣ, ಅಮ್ಮ, 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 ಹೇಳಮ್ಮ, ಅಮ್ಮ. ಪೂಜಾರೆ, ಪೂಜಾರೆ,
ಆ ನಾಗಮಣಿನ ತಗೊಳ್ಳೋದು ತಪ್ಪೆ. ಅದಕ್ಕೆ ನಾನು ಶಿಕ್ಷೆನೂ ಅನುಭವಿಸ್ತೀನಿ. ನೀವೇನು ಶಿಕ್ಷೆ ಕೊಟ್ಟರು ನಾನು ಅದಕ್ಕೆ ತಯಾರಿದ್ದೀನಿ. ಆದರೆ ನಾಗಮಣಿನ ಒಂದೇ ಒಂದ್ಸಲ ಕೊಡಿ.